ವಾರದ ಹಿಂದೆಗೆ ಹೋಲಿಕೆ ಮಾಡಿದರೆ ಈಗ ಸದ್ಯಕ್ಕೆ ಕರಾವಳಿ ಭಾಗದಲ್ಲಿ ಸ್ವಲ್ಪ ಮಳೆ ತಗ್ಗಿದೆ. ಅದರಲ್ಲೂ ಕೂಡ ಉಡುಪಿಯ ಭಾಗದಲ್ಲಿ ವಿಪರೀತ ಗಾಳಿ ಬೀಸ್ತಾ ಇದೆ. ಪಶ್ಚಿಮದಲ್ಲಿ ಕಡಲು ಬೋರ್ಗರಿತಾ ಇದೆ. ಹವಾಮಾನ ಇಲಾಖೆ ಸಮುದ್ರದ ಅಬ್ಬರಕ್ಕೆ ರೆಡ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಕಡಲಿನಲ್ಲಿ 4-5 ಮೀಟರ್ ಎತ್ತರದ ಅಲೆಗಳು ಬರಬಹುದು ಅನ್ನುವಂಥ ಮುನ್ನೆಚ್ಚರಿಕೆಯನ್ನು ಈಗಾಗಲೇ ನೀಡಲಾಗಿದೆ. 2 ದಿನ ಸಮುದ್ರದ ಮೀನುಗಾರಿಕೆ ನಿಷೇಧ ಮಾಡಲಾಗಿದೆ. ಅಬ್ಬರದ ಅಲೆಗಳು ಬಂದು ದಡಕ್ಕೆ ಅಪ್ಪಳಿಸ್ತಾ ಇರೋ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಒಂದು ವಿರಾಮದ ಬಳಿಕ ಮುಂಗಾರು ಮಳೆ ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಮತ್ತೆ ಆರ್ಭಟಿಸ್ತಾ ಇದೆ. ಹವಾಮಾನ ಇಲಾಖೆ 2 ದಿವಸ ರೆಡ್ ಅಲರ್ಟ್ ಮತ್ತೆ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಿರುವಂಥದ್ದು. ಅದರ ಜೊತೆಗೆ ಮೀನುಗಾರರಿಗೆ ಒಂದು ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ನೀಡಿದೆ. ಅರಬ್ಬಿ ಸಮುದ್ರಕ್ಕೆ ಇಳಿಬಾರ್ದು ಅನ್ನುವಂಥದ್ದು. ನಾವು ನೋಡ್ಬೋದು ಅರಬ್ಬಿ ಸಮುದ್ರ ಎಷ್ಟರ ಮಟ್ಟಿಗೆ ಪ್ರಕ್ಷುಬ್ಧ ಆಗಿದೆ ಅನ್ನುವಂಥದ್ದು. ಮಳೆ ಬಿಟ್ಟು ಗಾಳಿ ಬರುವಂಥ ಸಂದರ್ಭದಲ್ಲಿ ಅರಬ್ಬಿ ಸಮುದ್ರದಲ್ಲಿ ವಿಪರೀತವಾದ ಅಲೆಗಳು ಏಳ್ತವೆ. ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಫಿಶಿಂಗ್ ಮಾಡಬಾರ್ದು ಅನ್ನುವಂಥ ಒಂದು ಸೂಚನೆ ಇದೆ. ನಾವು ನೋಡ್ಬೋದು ಸುಮಾರು ಒಂದು 3-4 ಕಿಲೋಮೀಟರ್ಗಳ ದೂರದಿಂದಲೇ ಅಬ್ಬರದ ಅಲೆಗಳು ಅಪ್ಪಳಿಸ್ತಾ ಇರುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಆ ಭಾಗದಲ್ಲಿ ಸೈಂಟ್ ಮೇರಿಸ್ ದ್ವೀಪ ಇದೆ, ಅಲ್ಲಿಗೆ 6 ಕಿಲೋಮೀಟರ್ ದೂರ ಇದೆ. ಅಂದರೆ ಕಡಲಿನಲ್ಲಿ ಅಲೆಯನ್ನು ನೋಡಬೇಕಾದ್ರೆ ಅದು ತಟಕ್ಕೆ ಬರಬೇಕು. ಆದರೆ ನಾವು ನೋಡ್ಬೋದು ದೃಶ್ಯಗಳಲ್ಲಿ 6-8 ಕಿಲೋಮೀಟರ್ ದೂರದಲ್ಲೇ ಭಾರೀ ಗಾತ್ರದ ಅಲೆಗಳು ಅಲ್ಲಿನ ಕಡಲಿನ ನಡುವೆ ಇರುವಂತಹ ಬಂಡೆಗಳಿಗೆ ಅಪ್ಪಳಿಸ್ತಾ ಇರುವಂಥದ್ದು. ಅಲ್ಲಿ ಸೈಂಟ್ ಮೇರಿಸ್ನ ಆಸುಪಾಸಿನಲ್ಲಿರುವಂತಹ ಬಂಡೆಗಳಿಗೆ ಅಪ್ಪಳಿಸುವಂಥ ದೃಶ್ಯಗಳನ್ನು ನೋಡ್ತಾ ಇದ್ದೇವೆ. ಹಾಗಾಗಿ ನಾವು ಇಲ್ಲೇ ಲೆಕ್ಕ ಹಾಕ್ಬೋದು, ಸುಮಾರು 4-5 ಮೀಟರ್ ಎತ್ತರದ ಅಲೆಗಳು ಕೂಡ ಬರುವಂಥ ಸಾಧ್ಯತೆ ಇದೆ. ಹೀಗಾಗಿ ರೆಡ್ ಅಲರ್ಟ್ ಮತ್ತು ವಿಪರೀತವಾದ ಗಾಳಿ ಕೂಡ ಅರಬ್ಬಿ ಸಮುದ್ರದಲ್ಲಿ ಬೀಸ್ತಾ ಇರೋದ್ರಿಂದ ಭಾರೀ ಗಾತ್ರದ ಅಲೆಗಳು ಕೂಡ ಹೇಳ್ತದೆ. ಈ ಸಂದರ್ಭದಲ್ಲಿ ಫಿಶಿಂಗ್ ಮಾಡಲಿಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದು. ಮಳೆಗಾಲ ಅಂತ ಅಲ್ಲ, ಬೇಸಿಗೆಗಾಲ ಅಂತ ಅಲ್ಲ, ಇಡೀ ವರ್ಷ ನಾಡದೋಣಿ ಮೀನುಗಾರಿಕೆಯನ್ನು ನದಿ ಮತ್ತು ಸಮುದ್ರದಲ್ಲಿ ಮಾಡಬಹುದು ಅನ್ನುವಂಥದ್ದು. ಅವರಿಗೆ ಯಾವುದೇ ನಿಯಮಗಳಿರೋದಿಲ್ಲ. ಆದರೆ ಹವಾಮಾನ ಇಲಾಖೆ ಯಾವಾಗ ಕೆಲವು ಸೂಚನೆಗಳನ್ನು ಕೊಡ್ತದೆ, ಈ ಸಂದರ್ಭದಲ್ಲಿ ಅವರು ಫಿಶಿಂಗ್ಗೆ ಇಳಿಲೇಬಾರ್ದು ಅನ್ನುವಂಥದ್ದು. ಈ ಥರದ ಅಬ್ಬರದ ಕಡಲಿನಲ್ಲಿ ಫಿಶಿಂಗ್ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ನಿಯಮಗಳ ಪ್ರಕಾರ ರೆಡ್ ಅಲರ್ಟ್ ಮತ್ತು ಸೂಚನೆ ಇರುವಂಥ ಸಂದರ್ಭದಲ್ಲಿ ಯಾರೂ ಕೂಡ ಫಿಶಿಂಗ್ಗೆ ಹೋದರೆ ಅವರಿಗೆ ಯಾವುದೇ ಪರಿಹಾರಗಳು ಕೂಡ ಸಿಗೋದಿಲ್ಲ ಮತ್ತು ಅಪಾಯಕಾರಿ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿದೆ. ನಾವು ನೋಡ್ಬೋದು ಯಾವ ಗಾತ್ರದಲ್ಲಿ ಅಲೆಗಳು ಬಂದು ಅಪ್ಪಳಿಸ್ತದೆ ದಡಕ್ಕೆ ಅನ್ನುವಂಥದ್ದು. ಇಲ್ಲೆಲ್ಲ ನಾಡದೋಣಿಯ ಮೀನುಗಾರಿಕೆಗೆ ಸಂಬಂಧಪಟ್ಟ ಬೋಟ್ಗಳನ್ನು ಬಲೆಗಳನ್ನು ಇಟ್ಕೊಂಡಿರ್ತಾರೆ. ಆದರೆ ಈ ರೀತಿಯ ಅಬ್ಬರದ ಅಲೆಗಳು ಬರ್ತಾ ಇರೋದ್ರಿಂದ ಎಲ್ಲ ದೋಣಿಗಳನ್ನು ಮೇಲಕ್ಕೆ ಎತ್ತಲಾಗಿದೆ ಮತ್ತು ಇಂಥ ಸಂದರ್ಭದಲ್ಲಿ ನದಿಗಳಲ್ಲಿ ಮಾತ್ರ ಫಿಶಿಂಗ್ ಮಾಡ್ತಾರೆ ಅನ್ನುವಂಥದ್ದು. ಹಾಗಾಗಿ ಮುಂದಿನ 1 ವಾರಗಳ ಕಾಲ ಕೂಡ ಮಳೆ ಬೀಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ವಿಪರೀತವಾದ ಮೋಡ ಮುಸುಕಿದ ವಾತಾವರಣ ಜಿಲ್ಲೆಯಾದ್ಯಂತ ಆವರಿಸಿರುವ ಕಾರಣ 2 ದಿವಸ ರೆಡ್ ಅಲರ್ಟ್ ಮತ್ತೆ 3 ದಿವಸ ಆರೆಂಜ್ ಅಲರ್ಟ್ ಘೋಷಣೆ ಆಗಿರುವಂಥದ್ದು. ಈ ರೆಡ್ ಅಲರ್ಟ್ ಕಡಿಮೆ ಆದ ನಂತರ ಗಾಳಿಯ ಒತ್ತಡ ಇಳಿಕೆಯಾದ ನಂತರ ಅನಾಯಾಸವಾಗಿ ಮೀನುಗಾರರು ಕಡಲಿಗೆ ಇಳಿಬಹುದು ಮತ್ತು ನದಿಗಳಲ್ಲಿ ಫಿಶಿಂಗ್ ಮಾಡಬಹುದು ಅನ್ನುವಂಥದ್ದು. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.